ಪಾಂಡವಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಗಡ್ಡಾ ಚಂದ್ರಶೇಖರ್ ರವರ ತಂಡ ಪ್ರಚಂಡ ಜಯಭೇರಿ ಬಾರಿಸಿದ್ದಾರೆ. ಸಂಘದ ಒಟ್ಟು 7 ನಿರ್ದೇಶಕ ಸ್ಥಾನಗಳ ಪೈಕಿ ಗಡ್ಡಾ ಚಂದ್ರಶೇಖರ್ ತಂಡದ 5 ಅಭ್ಯರ್ಥಿಗಳು, 3 ಪುರುಷ 2 ಮಹಿಳಾ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ SN ಕೆಂಪೇಗೌಡರ ತಂಡದ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು. ಗಡ್ಡಾ ಚಂದ್ರಶೇಖರ್ ತಂಡಕ್ಕೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದ್ದು ಗೆಲುವಿನ ನಗೆ ಬೀರಿದ್ದಾರೆ. ಗಡ್ಡಾ ಚಂದ್ರಶೇಖರ್ ಅವರ ತಂಡದ ಶಿಕ್ಷಕರು ವಿಜಯ್ ಕುಮಾರ್, ಯುವರಾಜ್, ಕರುಣ್ ಕುಮಾರ್, ಯೋಗ ನರಸಿಂಹೇಗೌಡ, ಮಂಜುಳಾ, ಕಿರಣ್ ಕುಮಾರ್, ಜಯರಾಮ್, ಕೇಶವಮೂರ್ತಿ ಸೇರಿದಂತೆ ಹಲವಾರು ಶಿಕ್ಷಕ ವೃಂದದವರು ಚುನಾವಣಾ ಫಲಿತಾಂಶ ಕುರಿತು ಗೆಲುವನ್ನು ಸಂಭ್ರಮಿಸಿ ಮಾತನಾಡಿದ್ದಾರೆ. ಒಂದು ನಿಮಿಷ 5 ನಿಮಿಷ ಸುಮ್ಮನೆ ಪಟ್ಟಿಯಿಂದ 70 ಜನ ಮತದಾರರನ್ನ ಕೈಬಿಟ್ಟು ಸತ್ಯಮೇವ ಜಯತೆ ನೋಡಿ ಸರ್ ಎಲ್ರಿಗೂ ನಮಸ್ಕಾರ. ಈ ಪಾಂಡವಪುರ ತಾಲೂಕಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ 2026-31ನೇ ಸಾಲಿಗೆ 5 ವರ್ಷಗಳ ಸಂಘಟನೆಯ ನೇತೃತ್ವ ವಹಿಸಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಪಾಂಡವಪುರದಲ್ಲಿ ಸಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಏನಪ್ಪ ಅಂದರೆ ಈ ನಮ್ಮ ಶಿಕ್ಷಕರ ಸಂಘದ ಈಗ ಹಾಲಿ ಸಂಘ ಇತ್ತಲ್ಲ, ಮಾಜಿ ಈಗ ಸ್ವತಂತ್ರ ಸಂಘ, ಆ ಸಂಘದವರ ಅನ್ಯಾಯದ ವಿರುದ್ಧ ಅವ್ರು ಮಾಡಿದ ನಮ್ಮ 86 ಜನ ಶಿಕ್ಷಕರ ಮತವನ್ನು ಕಸಿದಿರಲ್ಲ, ಆ ಹೊಟ್ಟೆ ಊರಿಗೋಸ್ಕರನೇ ನಮ್ಮ ಜನ ನಮ್ಗೆ ಓಟ್ ಹಾಕಿದ್ದಾರೆ. ಯಾಕೆಂದರೆ ನ್ಯಾಯ ಗೆದ್ದಿದೆ. ಇವತ್ತು ಪಾಂಡವಪುರ ತಾಲೂಕಲ್ಲಿ ನ್ಯಾಯ ಗೆದ್ದಿದೆ. ನಮ್ಮೆಲ್ಲರೂ ಯಾರು ನಾವು ಮುಂದೆ ಹೋರಾಟ ಮಾಡ್ಕೊಂಡು ಈ ಸಂಘಟನೆಯನ್ನು ಕಟ್ಕೊ ಬಂದಿದ್ದೋ, ನಾವು 10 ವರ್ಷ 15 ವರ್ಷ 8 ಎಲೆಕ್ಷನ್ 9 ಎಲೆಕ್ಷನ್ ಗೆದ್ದಿದ್ದೀವಿ. ನಮ್ಮಲ್ಲಿ ನಾವು ಯಾರು ಕೂಡ ಬಿಟ್ಟಿರಲಿಲ್ಲ. ಆದರೆ ಕೇವಲ ಒಂದೇ ಟೈಮ್ ಎಲೆಕ್ಷನ್ ಗೆದ್ದು ಅವರು ದರ್ಪ ಯಾವ ಥರ ತೋರಿದ್ರು ಅಂತಂದರೆ, ಇಡೀ ಎಲೆಕ್ಷನ್ನ ಹೈಜಾಕ್ ಮಾಡೋಕ್ಕೆ ಹೈಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ಎಲೆಕ್ಷನ್ ನಡೆಸುವಂಥ ದೊಡ್ಡತನವನ್ನೇ ಮೆರೆದಿದ್ದಂಥ ಮಹಾನುಭಾವರಿಗೆ ನಮ್ಮ ಶಿಕ್ಷಕರು ಇವತ್ತು ಇಡೀ ತಾಲೂಕಲ್ಲಿ ಒಂದು ಒಳ್ಳೆ ಬುದ್ಧಿ ಕಲಿಸಿ ನಮ್ಮ ಏನು ನಮ್ಮೆಲ್ಲ ಕೊಟ್ಟು ತೆಗೆದಿದ್ರು ಕೂಡ ನಮ್ಮ ಟೀಚರ್ಸ್ಗಳು
ಇವರೆಲ್ಲ ಏನಪ್ಪ ಯಾರು ಎಲೆಕ್ಷನ್ ಬಂದವರಲ್ಲ, ಕ್ಲಾಸ್ ರೂಮ್ ಟೀಚರ್ಸ್. ಈ ಕ್ಲಾಸ್ ರೂಮ್ ಟೀಚರ್ಸ್ಗೆ ಗೌರವ ಕೊಟ್ಟು ನೀವು ನಮ್ಮ ಪರವಾಗಿ ಈ ಸಂಘಟನೆಯನ್ನು ಉಳಿಸ್ಕೊಡಿ, ಇವರು ಸರಿ ಇಲ್ಲ, ನಮ್ಮ ಸಂಘಟನೆ ಉಳಿಸ್ಕೊಡಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಮ್ಮ ತಂಡ ಗೆಲ್ಲಿಸಿದ್ದಾರೆ. ನಮ್ಮ ತಂಡದ ಪರವಾಗಿ, ನಮ್ಮೆಲ್ಲ ವಿಜೇತ ಅಭ್ಯರ್ಥಿಗಳ ಪರವಾಗಿ, ಇಡೀ ನಮ್ಮ ಸಮಸ್ತ ಪಾಂಡವಪುರ ತಾಲೂಕು ಶಿಕ್ಷಕ ಬಂಧುಗಳಿಗೆ, ನಮಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸ್ನೇಹಿತರುಗಳು, ಹೈಸ್ಕೂಲರು, ನಮ್ಮ ಕೇಶವಮೂರ್ತಿ ಇರ್ಬೋದು, ಜಯರಾಮ್ ಇರ್ಬೋದು, ಹೀಗೆ ನಮ್ಮ ಕನ್ನಡದ ಕೈಗಳು ಹಲವಾರು ಜನ, ಶಿವಕುಮಾರ್ ಅವರು, ಹೀಗೆ ಸಾಕಷ್ಟು ಜನ, ನಮ್ಮ ವಿಜಯ್ ಕುಮಾರ್ ಇರ್ಬೋದು, ಸಾಕಷ್ಟು ಜನ ನಮ್ಮ ಪ್ರೈಮರಿ ಹೈಸ್ಕೂಲ್ ಕೂಡ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮ ಮುಖಾಂತರ ಧನ್ಯವಾದಗಳು ಅರ್ಪಿಸ್ತೇನೆ. ಇದರಲ್ಲಿ ಇಡೀ ತಾಲೂಕಿನ ಶಿಕ್ಷಕರು ನಮಗೆ ನೀವು ಒಂದು ಒಳ್ಳೆ ಕೆಲಸ ಮಾಡಿ, ನೀವು ಕೆಟ್ಟದ್ದು ಮಾಡಿದಿರೋ ಪರವಾಗಿಲ್ಲ, ಒಳ್ಳೇದು ಮಾಡಿದಿರೋ ಪರವಾಗಿಲ್ಲ, ಕೆಟ್ಟದ್ದು ಮಾಡಬೇಡಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಒಳ್ಳೆಯ ಮನಸ್ಸು, ಮುಖವಾಡ ಧರಿಸ್ಕೊಂಡು ಕೆಟ್ಟತನ ಮಾಡ್ತಿದ್ರು. ನೀವು ಅದನ್ನು ಮಾಡಬೇಡಿ, ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಕೆಟ್ಟದಂತೂ ಮಾಡಬೇಡಿ. ಅವ್ರೇನಪ್ಪ ಒಳ್ಳೆತನ ತೋರಿಸಿ ಕೆಟ್ಟದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು, ಅದನ್ನು ನೀವು ಮಾಡಬೇಡಿ ಅಂತ ಇವತ್ತು ನಮಗೆ ಅಭೂತಪೂರ್ವ ಗೆಲುವನ್ನು ಸಾಧಿಸಲಿಕ್ಕೆ ಇಡೀ ನಮ್ಮ ತಾಲೂಕಿನ ಟೀಚರ್ಸ್ ಅವಕಾಶ ಕೊಟ್ಟಿದ್ದಾರೆ. ಇಡೀ ತಾಲೂಕಿನ ಟೀಚರ್ಸ್ಗೆ ನಾನು ನನ್ನ ತಂಡದ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾಂಡವಪುರ ತಾಲೂಕಿನ ಗೌರವಾನ್ವಿತ ಶಿಕ್ಷಕ ಮತದಾರ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೀವಿ. ಚುನಾವಣೆಯನ್ನ ವಾಮ ಮಾರ್ಗದಲ್ಲಿ ಗೆಲ್ಲಬೇಕು, ಕ್ಯಾಂಡಿಡೇಟ್ಗಳೇ ಆಗ್ತೇನೆ ಏಕಪಕ್ಷೀಯವಾಗಿ ಚುನಾವಣೆ ಮಾಡಬೇಕು ಅಂತ ಹೋದಂಥವರಿಗೆ ನಮ್ಮ 83 ಜನ ಶಿಕ್ಷಕರು ಮತದಾನ ವಂಚಿತರಾಗಿದ್ದರೂ ಕೂಡ ನಮ್ಮ ತಂಡದಲ್ಲಿ ಇವತ್ತು 5 ಜನ ಅಭ್ಯರ್ಥಿಗಳು, 7 ಜನದಲ್ಲಿ 5 ಜನ ಅಭ್ಯರ್ಥಿಗಳು ವಿಜೇತರಾಗಿದ್ದಾರೆ. ಇನ್ನು 2 ಜನ ಅಭ್ಯರ್ಥಿಗಳು ಬಹಳ ಅತ್ಯಂತ ಹತ್ತಿರಕ್ಕೆ ಬಂದು ಅವರು ಸೋತಿದ್ದಾರೆ. ಆದರೂ ಕೂಡ ಪ್ರಜ್ಞಾವಂತರು, ಯಾರಿಗೂ ಕೂಡ ಈ ತರ ಮತದಾನದ ವಂಚಿತ ಹಕ್ಕನ್ನ, ಯಾಕೆಂದ್ರೆ ಒಂದು ಬೆಡ್ ಮೇಲಿದ್ದಂಥವ್ರಿಗೂ ಕೂಡ ತೋರಿಸಿ ಮತದಾನವನ್ನ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಭಾರತದಲ್ಲಿ, ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಮಟ್ಟಿಗೆ ಹೋದ್ರು. ನಾವು ಹೈಕೋರ್ಟು ಎಲ್ಲ ಕೋರ್ಟ್ಗಳಿಗೂ ಹೋದ್ರು ಕೂಡ ಪಾಂಡವಪುರ ಕೋರ್ಟಲ್ಲಿ ಪಿಟಿಷನ್ ಹಾಕ್ಸೋದು, ಮಂಡ್ಯ ಕೋರ್ಟಲ್ಲಿ ಪಿಟಿಷನ್ ಹಾಕ್ಸೋದು, ನಮ್ಮನ್ನ ಅಮಾನತು ಸದಸ್ಯರು ಅಂತ ತಿಳಿಸೋದು. ನಾವು 5 ವರ್ಷ ನಿರಂತರವಾಗಿ ಹೊಂದಿಕೆ ಕೊಟ್ಟಿದ್ದು ಕೂಡ, ಎಲ್ಲ ಅವರ ಸಂಘಟನೆಗಳು ಕೂಡ ಹಣವನ್ನು ಸಂದಾಯ ಮಾಡಿದ್ದು ಕೂಡ, ಒಂದು ಅವರು ಏನು ಗೆಲ್ಲಬಾರ್ದು, ನಾವೇ ಕೂಡ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ಒಂದು ದುರಾಸೆಯಿಂದ ನಮ್ಮನ್ನ ಈ ರೀತಿ ಈ ಮಟ್ಟದಲ್ಲಿ ಇದ್ರು. ಆದರೂ ಕೂಡ 21 ಜನ ಅಭ್ಯರ್ಥಿಗಳನ್ನ ನಮ್ಮ PST ವಿಭಾಗದಲ್ಲಿ 60 ಜನ GPTಲಿ ತಂದಿದ್ರು ಕೂಡ ನಮ್ಮ 21 ಜನರು ಕೂಡ ಸೈನಿಕರ ರೀತಿ ಕೆಲಸ ಮಾಡಿದ್ದಾರೆ. ನಾನೊಂದು ಮಾತು ಹೇಳಿದ್ದೆ, ನಮ್ಮನ್ನ ಬಿಟ್ಟಿರ್ತಕ್ಕಂಥ ಒಬ್ಬೊಬ್ರು ಕೂಡ 5-10 ಓಟನ್ನ ಎಕ್ಸ್ಟ್ರಾ ತಗೊಬರ್ತಕ್ಕಂಥ ಅಂತವರು, ನಾವು ಶಕ್ತಿ ಇರ್ತಕ್ಕಂಥವ್ರು ಅಂತ. ಇವತ್ತು ಕೊನೆಯ ಗಳಿಗೆನಲ್ಲಿ ನಾವು 1ನೇ ಹಂತ, 2ನೇ ಹಂತ, 3ನೇ ಹಂತದ ನಾಯಕರುಗಳು ಅಂತಂದ್ರೆ ಕ್ಲಾಸ್ ರೂಮಲ್ಲಿ ಇರುವಂತಹ ಟೀಚರ್ಗಳನ್ನ ತಂದು ನಾವು ಕಣದಲ್ಲಿ ಇಟ್ಕೊಂಡು ಚುನಾವಣೆ ಮಾಡಿದೋ. ಎಲ್ಲರೂ ಕೂಡ ನಮಗೆ ಮತದಾನವನ್ನ ಮಾಡಿ ನಮ್ಮ ತಂಡಕ್ಕೆ ಸತ್ಯಮೇವ ಜಯತೆ ಇದೇ ಜಾಗದಲ್ಲಿ ಹೇಳಿದ್ವಿ. ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮನ್ನ ಮತದಾರರ ಪಟ್ಟಿಯಿಂದ ಬಿಡಬೇಡಿ, ನಮಗೆ ಶಿಕ್ಷಕರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ಅದೇನು ಮಾಡ್ದೇನೆ ನಮ್ಮನ್ನ ಕೋರ್ಟು ಕಚೇರಿ ಅಂತೆಲ್ಲ ಅಲಿಸಿದ್ರು. ಆದರೆ ಜನ, ಸತ್ಯ, ನಮ್ಮ ಪ್ರಾಮಾಣಿಕತೆ ನಮ್ಮನ್ನ ಕೈ ಬಿಡಲಿಲ್ಲ. ಮತ್ತೊಮ್ಮೆ ನನ್ನ ಪಾಂಡವಪುರ ತಾಲೂಕಿನ ಶಿಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಮತ್ತೆ ಈ ಗೆಲುವಿನ ಸಿಹಿಯನ್ನ ನನ್ನ ಶಿಕ್ಷಕ ಮತದಾರ ಬಂಧುಗಳಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಪಾಂಡವಪುರ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಮೊಟ್ಟಮೊದಲನೇದಾಗಿ ನಾವು ಎಲ್ಲರೂ ಕೂಡ ನಮಸ್ಕಾರವನ್ನು, ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತು ಏನು ಚುನಾವಣೆ ನಡೀತು, ಇದೊಂದು ಚುನಾವಣೆ ಆಗಿರಲಿಲ್ಲ, ಇದೊಂದು ಹೋರಾಟ ಆಗಿತ್ತು. ಕಾರಣ ಇಷ್ಟೇ, ಇವತ್ತು ನಮ್ಮ ಚಂದ್ರಣ್ಣನ ಚಂದ್ರಣ್ಣನ ನೇತೃತ್ವದಲ್ಲಿ ನಾವು ಇವತ್ತು 7 ಜನ ಅಭ್ಯರ್ಥಿಗಳನ್ನ ಹಾಕಿದ್ವಿ. 2 ಮಹಿಳಾ ಅಭ್ಯರ್ಥಿಗಳು, 5 ಪುರುಷ ಅಭ್ಯರ್ಥಿಗಳು. ಅದರಲ್ಲಿ 7ರಲ್ಲಿ 5 ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಈ ಜಯಕ್ಕೆ ಕಾರಣ ಆದಂಥ ಇಡೀ ಪಾಂಡವಪುರ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಆದರೆ ಇಲ್ಲಿ ಏನು ನಾವು ಕಳೆದ 15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಪ್ರತಿ ಒಬ್ಬ ಶಿಕ್ಷಕನನ್ನು ಕೂಡ ನಾವು ನಮ್ಮ ಸಹೋದರರು ಅಂತ ಇಟ್ಕೊಂಡು ಅಭಿವೃದ್ಧಿ ಎಲ್ಲ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ವಿ. ಅದ್ರ ಬರೀ ಸುಳ್ಳು ಮಾಲೆಗಳನ್ನು ಹೇಳ್ಕೊಂಡು ಬರೀ ಬೇರೆ ರೀತಿ ಎಲ್ಲ ನಮ್ಮನ್ನು ಬೆಳೆಸ್ಕೊಂಡು 21 ಜನ PST ಟೀಚರ್ಸು, 60 ಜನ GPT ಟೀಚರ್ಸ್ನ ಹೊರಗಿಟ್ಟು ಎಲ್ಲ ಕೂಡ ಯಾವುದೇ ತಪ್ಪು ಮಾಡಿರಲಿಲ್ಲ. ತಕ್ಕನಾದ ಉತ್ತರವನ್ನು ನಿಮ್ಮದವರು ಕೊಟ್ಟಿದ್ದಾರೆ. ಆದ್ದರಿಂದ ಯಾವತ್ತೂ ಅಷ್ಟೇ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅತ್ಯಂತ ಪ್ರಾಮಾಣಿಕವಾಗಿರಬೇಕು,
ಸುಳ್ಳು ಹೇಳ್ಬಾರ್ದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಏನಿವತ್ತು ನಮ್ಮ ತಂಡ ಇದೆ, ಇಲ್ಲಿ ಇದ್ದೀವಿ, 21 ಜನ ನಮ್ಮನ್ನು 21 ಜನದ ಜೊತೆಗೆ ಎಲ್ಲ ಸೇರಿಕೊಂಡು ಇವತ್ತು ಭಾಳ ಅದ್ಭುತವಾದಂಥ ಕೆಲಸವನ್ನು ಶಿಕ್ಷಕರ ಮನವನ್ನು ಒಲಿಸಿದ್ರು. ಪಾಂಡವಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಶಿಕ್ಷಕರು ಏನು ಹೇಳಿದ್ರೆ, ನಾವು ಏನು ಕೆಲಸ ಮಾಡ್ತೀವಿ ಅವ್ರ ಪರ ನಿಂತ್ಕೊಳ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದರಿಂದ ನಾವು ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನ ಹೇಳೋ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಶಿಕ್ಷಕರ ಸಂಘದಿಂದ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವೇನು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಒಂದು ಸ್ವಲ್ಪ ಮುಂದಕ್ಕೂ ಕೂಡ ಹರಿಸಿರ್ಲಿಲ್ಲ ಅವರು. ನಾವು ಈ ಗುರುಭವನ ಇರ್ಬೋದು, ಬೇರೆ ಬೇರೆ ನಮ್ಮ ಎಲ್ಲ ಅಜೆಂಡಾಗಳಿದೆ, ಶಿಕ್ಷಕರ ಪರವಾದ ಹೋರಾಟಗಳಿದೆ, ನಮ್ಮ PhD ಶಿಕ್ಷಕರ ಸಮಸ್ಯೆಗಳಿದೆ, ಅವೆಲ್ಲವನ್ನು ನಾವು ಹೋರಾಟವನ್ನು ಧಾರ್ಮಿಕ ಅಂತ ತೆಗೆದುಕೊಂಡು ಹೋಗ್ತೀವಿ. ಏನಿವತ್ತು ನಾವೆಲ್ಲ ಇಲ್ಲಿ ಗೆದ್ದಿದ್ದೀವಿ, ಅದರಲ್ಲೂ ಒಂದೇದು ಕೀರ್ತಿ ಅತ್ಯಧಿಕ ಮತಗಳ ಕೀರ್ತಿ ನಮ್ಮ ಕೆಂಪೇಗೌಡರು, ಮಾದೇವಪ್ಪ, ಸುಮಿತ್ರ, ಹಾಗೆ ನಾಗರತ್ನಮ್ಮ, ಹಾಗೆ ಅತ್ಯಂತ ಕಡಿಮೆ ಕೇವಲ 3-4 ಮತಗಳಿಂದ ನಮ್ಮ ಶಿವಾನಂದ್ ಅವರು, ನಮ್ಮ ಶಿವಲಿಂಗಯ್ಯ ಬಹಳ ಅದ್ಭುತವಾಗಿ ಓಟ ತೆಗೆದುಕೊಂಡವರು. ನಾವು ಫಸ್ಟ್ ಟೈಮ್ ಇಷ್ಟು ಓಟ್ಗಳನ್ನ ತೆಗೆದುಕೊಂಡಂಥವ್ರು ಎಲ್ಲರೂ ಕೂಡ ಗೆದ್ದಾಗೆ, ನಾವೆಲ್ಲ ಕೂಡ ಗೆದ್ದಾಗೆ. ಅದರಿಂದ ಈ ಗೆಲುವನ್ನು ತಂದುಕೊಟ್ಟಂತ ನಾವು ಯಾರು ಮೈ ಮರೆಯೋದಿಲ್ಲ. ಗೆದ್ದಿವಿ ಅಂತ ನಾವು ಮೈ ಮರೆಯೋದಿಲ್ಲ, ಗೆದ್ದಿವಿ ಅಂತ ಬೀಗೋದೂ ಇಲ್ಲ. ನಾವೆಲ್ಲ ಶಿಕ್ಷಕರ ಪರವಾಗಿ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಸಂಘಟನೆಯನ್ನು ಇನ್ನೂ ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಕೆಲಸವನ್ನು ನಾವು ಮಾಡಿ. ವೃತ್ತಿ ಬಾಂಧವರೇ, ಕಳೆದ 1 ವರ್ಷದ ಹಿಂದೆ ನಾವು ಪ್ರಜಾಪ್ರಭುತ್ವದ ಆಧಾರದಲ್ಲಿ 5 ಜನ ಇದ್ದವ್ರನ್ನ ಅಧ್ಯಕ್ಷರನ್ನು ಮಾಡಿ 3 ಜನ ಇರೋರು ಬೇಡ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡಾಗ ಅದನ್ನೇ ಆಧಾರವಾಗಿ ಇಟ್ಕೊಂಡು ಒಂದು 21 ಜನರ ಹೆಸರನ್ನ ಅದರಿಂದ ತೆಗೆದ್ರು. ನೀವು ಶಿಕ್ಷಕರೆಲ್ಲರೂ ಇವತ್ತು ನೋಡಿ ಏನು ಹೇಳಿದ್ದೀರಾ ಅಂದರೆ, ಯಾಕೆ ನೀವು ಆ ರೀತಿ ಬೇಜಾರು ಮಾಡ್ಕೋತೀರಾ? ನಾವು ನಿಮ್ಮೆಲ್ಲರನ್ನು ಗೆಲ್ಲಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಎತ್ತಿ ಹಿಡಿತೀವಿ ಅಂತೇಳಿ ನಮ್ಮ ಪಾಂಡವಪುರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರೆಲ್ಲರೂ ನಮ್ಮ ತಂಡಕ್ಕೆ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿದ್ದೀರಿ. ಅದಕ್ಕೆ ಎಲ್ಲರ ಪರವಾಗಿ ನಾನು ನನ್ನ ವೈಯಕ್ತಿಕವಾಗಿ ಇಷ್ಟೊಂದು ಅಭೂತಪೂರ್ವ ಜಯವನ್ನು ಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೆ ವಂದಿಸಿ ನನ್ನ ಮಾತು. ನಮಸ್ಕಾರ. ಈ ಹಿಂದೆ ನಾನು ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಯಾರೊಬ್ಬ ಮತದಾರರಿಗೆ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಹಕ್ಕನ್ನು ಮತ ಹಾಕುವ ಹಕ್ಕನ್ನು ಕೊಟ್ಟಿದ್ದೆ. ಆದರೆ ಈಗಿನ ಒಂದು ಆಡಳಿತ ಮಂಡಳಿ ಅವರ ಸ್ವಂತ ಕುಚೋದ್ಯದಿಂದ ಯಾವುದೇ ಶಿಕ್ಷಕರನ್ನ ವಿಶ್ವಾಸಕ್ಕೆ ತಗೊಳ್ದೇನೆ ಆ ಮತದಾರ ಪಟ್ಟಿಯನ್ನು ಊಹಿಸ್ಕೊಂಡು ಮತದಾರ ಪಟ್ಟಿಯನ್ನು ಮಾಡಿ ಅವ್ರು ಮಾಡಿದಂಥ ಘಟನಾವಳಿಯನ್ನು ನಾವೆಲ್ಲ ಮಾಡುದು ಅಂತ ಬೇರೆಯವ್ರ ಮೇಲೆ ಎತ್ತಾಕಿ ಆ ಸತ್ಯವನ್ನು ಅರ್ಥ ಮಾಡ್ಕೊಂಡಂಥ ತಾಲೂಕು ಶಿಕ್ಷಕರು ಸಮೂಹ ನಮಗೆ ಇವತ್ತು ಅಭೂತಪೂರ್ವವಾದಂಥ ಗೆಲುವನ್ನು ಕೊಟ್ಟಿದೆ. ಇದರಿಂದ ನಾವೆಲ್ಲ ಪಾಠ ಕಲಿಬೇಕಾಗಿದೆ. ನಾವೆಂದೂ ಸಹ ಯಾರ ಪ್ರಜಾಪ್ರಭುತ್ವ ಹಕ್ಕನ್ನು ಕಿತ್ಕೋಬಾರ್ದು, ಜೊತೆಗೆ ನಾವು ಸುಳ್ಳು ಹೇಳಬಾರ್ದು. ಪ್ರಾಮಾಣಿಕವಾಗಿ ಈ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಶಿಕ್ಷಕರ ಒಂದು ಹಕ್ಕನ್ನು ಪ್ರಾಮಾಣಿಕವಾಗಿ ಕೊಟ್ಟು ಅವ್ರ ಮುಂದೆ ನಾವು ಮತವನ್ನು ಯಾಚನೆ ಮಾಡಿ ಗೆಲ್ಲಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಇಡೀ ನಮ್ಮ ತಂಡದ ಗೆಲುವನ್ನು ತಾಲೂಕಿನ ಸಮಸ್ತ ಮಹಿಳಾ ಶಿಕ್ಷಕರಿಗೆ ಹಾಗೂ ವಿಶೇಷವಾಗಿ ಎಲ್ಲ ಶಿಕ್ಷಕರಿಗೆ, ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಅರ್ಪಣೆ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇವತ್ತು ದಿನ 2026ರಿಂದ 2031ನೇ ಸಾಲಿಗೆ 5 ವರ್ಷಗಳ ಕಾಲ ಏನು PhD ಚುನಾವಣೆ ಇವತ್ತು ನಡೆಯಿತು. ಇದರ ಅಂತಿಮ ತೀರ್ಪನ್ನು ನಮ್ಮೆಲ್ಲ ತಾಲೂಕಿನ ಎಲ್ಲ ಮತದಾರರು 342 ಜನ ಮತದಾರರು ಬಹಳ ಅದ್ಭುತವಾದ ತೀರ್ಪು. ನಿಜಕ್ಕೂ ಸಹ ಈ ಒಂದು 5 ಜನ ಏನು ವಿನ್ ಆಗಿದ್ದಾರೆ ಇವರಿಂದೆ, ಮತ್ತು 2 ಜನ ಬಹಳ ಕಡಿಮೆ ಅಂತರದಲ್ಲಿ ಸೋಲನ್ನು ಅನುಭವಿಸಿದರು ಅವರಿಂದೆ. ನಿಜಕ್ಕೂ ಸಹ ನಮ್ಮ ಇಡೀ 21 ಜನ ಏನು ಮತದಾನದಿಂದ ವಂಚಿತರಾಗಿದ್ದರು ಅವರ ಶ್ರಮ ಬಹಳ ಇದೆ. ಅದರ ಜೊತೆಗೆ ನಮ್ಮ DPT ಶಿಕ್ಷಕರ ಸಂಘದಿಂದಲೂ ಸಹ DPT ಶಿಕ್ಷಕರು ಸಹ ಭಾಳ ಎಲ್ಲ ಶಾಲೆಗಳದ್ದು ಆ ಕೆಲಸವನ್ನು ಮಾಡಿ ಈ ಒಂದು ತಂಡವನ್ನು ತರಲಿಕ್ಕೆ ಬಹಳ ಪ್ರಯತ್ನಪಟ್ಟರು. ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಹೇಳ್ತಾ, ಮತ್ತೊಂದು ವಿಚಾರ ಏನಂದರೆ, ಏನು ನಮ್ಮ DPT ಶಿಕ್ಷಕರ 5 ವರ್ಷಗಳ ವಂತಿಗೆಯನ್ನು ಕಟಾವಣೆ ಮಾಡಿದರು. ಆ ಕಟಾವಣೆ ಮಾಡಿದ್ದಾಗಲೂ ಸಹ ಮತದಾನದಿಂದ ನಮ್ಮನ್ನು ವಂಚನೆ ಮಾಡಿದರು. ಎಲ್ಲೋ ಒಂದು ಕಡೆ ನಮಗೆ ನೋವಿತ್ತು. ಬಟ್ ಎಲ್ಲ ನಮ್ಮ PhD ಬಂಧುಗಳು ಇವತ್ತು ಒಳ್ಳೆಯ ಉತ್ತರವನ್ನು ನೀಡೋದ್ರ ಮೂಲಕ ಒಂದು ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಾರೆ. ಎಲ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಪಾಂಡವಪುರ ತಾಲೂಕಿನ ಎಲ್ಲ ನನ್ನ ಸಹೋದರಿ ಶಿಕ್ಷಕ ಬಂಧುಗಳಿಗೆ ತುಂಬುವುದಿಲ್ಲ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಈ ವರ್ಷ ನಡೆದಂಥ 2026-31ನೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಮತದಾನವನ್ನು
ನ್ಯಾಯಯುತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಎಲ್ಲ ಶಿಕ್ಷಕರನ್ನ ಮತಪಟ್ಟಿಯಲ್ಲಿಟ್ಟು ಮತದಾನವನ್ನು ಮಾಡಿ ಸಂಘವನ್ನು ಮುನ್ನಡೆಸಬೇಕಾಗಿತ್ತು. ಆದರೆ ಇವರ ಮೋಸ ಕುತಂತ್ರ ಇವುಗಳನ್ನು ಬಳಸಿಕೊಂಡು ನಮ್ಮ PhD 21 ಜನ ಶಿಕ್ಷಕರು ಹಾಗೂ GPT 60 ಜನ ಶಿಕ್ಷಕರನ್ನು ಕೈಬಿಟ್ಟರು. ಆದರೆ ಈ ತಂಡದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಬೆಳೀತಕ್ಕಂಥ ಯುವರಾಜ್ರವ್ರನ್ನ ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಬೆಳೀತಕ್ಕಂಥ ವಿಜಯ್ ಕುಮಾರ್ ಅವರನ್ನ ಹಾಗೂ ಇನ್ನಿತರ ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ವೋಟಿಂಗ್ ಲಿಸ್ಟಿಂದ ತೆಗೆದು ನಾವು ಮತ್ತೊಮ್ಮೆ ಇದನ್ನು ಕುತಂತ್ರದಿಂದ ಚುನಾವಣೆಯನ್ನು ಹಿಡಿಬಹುದು ಅಂತಕ್ಕಂಥದ್ದನ್ನು ಇವರು ನಿರೀಕ್ಷೆ ಮಾಡಿದರು. ಈ ಬೆಳೆಯುವಂಥ ನಾಯಕರುಗಳನ್ನು ಚಿವುಟೋದಕ್ಕೆ ಇವರು ಒಂದು ಪ್ರಯತ್ನವನ್ನು ಮಾಡಿದರು. ಆ ಬೆಳೆಯುವಂಥ ನಾಯಕರುಗಳಿಗೆ ನಮ್ಮ ಏನು 21 ಜನ ನಮ್ಮ PhD ಶಿಕ್ಷಕರುಗಳಿಂದೋ ಆ 21 ಜನ PhD ಶಿಕ್ಷಕರು ಮತ್ತು 60 ಜನ GPT ಶಿಕ್ಷಕರಿಗೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ನ್ಯಾಯವನ್ನು ಒದಗಿಸಿಕೊಟ್ಟು ನಮ್ಮ ಚಂದ್ರಣ್ಣ ತಂಡಕ್ಕೆ ಒಂದು ಮತದಾನವನ್ನು ಮಾಡುವುದರ ಮೂಲಕ ಅದ್ಭುತ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ತುಂಬ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಪಾಂಡುಪುರ ಶಾಖೆ ಈ ಒಂದು 2026ರಿಂದ 2031ರವರೆಗೆ ನಡೆಯುವಂಥ ತಾಲೂಕು ಮಟ್ಟದ ಚುನಾವಣೆಯಲ್ಲಿ ಈ ದಿನ ಬೆಳಿಗ್ಗೆ 8:30ರಿಂದ 4:30ರವರೆಗೆ ಚುನಾವಣೆ ನಡೆದಿದ್ದು, ನಂತರ ಎಣಿಕೆ ಕಾರ್ಯವೂ ಸಹ ಮುಗಿದಿದ್ದು, ಅದರಲ್ಲಿ ವಿಜೇತರಾದಂಥ ಎಲ್ಲ ಮಹಿಳಾ ಕ್ಷೇತ್ರದಿಂದ 2, ಸಾಮಾನ್ಯ ಕ್ಷೇತ್ರದಿಂದ 5 ಮಂದಿ ಸಹ ಇರ್ತಾರೆ. ಅದರಲ್ಲಿ ಮಹದೇವಪ್ಪನವರು ಸಹ ಶಿಕ್ಷಕರು KPS ತಿನ್ಕುರ್ಳಿ ಅವರು ಸಹ ವಿಜೇತರಾಗಿದ್ದಾರೆ. KC ಕೀರ್ತಿ BV ಕೆಂಪೇಗೌಡ ಸಹ ಶಿಕ್ಷಕರು ಮತ್ತೆ SL ಕೆಂಪೇಗೌಡರು ಮತ್ತು MD ಕುಮಾರ್ ಅವರು ಸಹ ವಿಜೇತರಾಗಿದ್ದಾರೆ. ಅವರು ಇಲ್ಲಿ ಬಂದಿಲ್ಲ. ಅವರೆಲ್ಲರಿಗೂ ಸಹ ಈ ದಿನ ನಡೆದಂತಹ ಚುನಾವಣೆಯಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಹಾಗೂ ಸ್ಪರ್ಧಿಗಳು ತುಂಬ ನಮ್ಮ ಚುನಾವಣಾಧಿಕಾರಿಗಳ ಸಹಕಾರವನ್ನು ಶಾಂತಿಯುತವಾಗಿ ಮತದಾನ ನಡೆಯುವಂತೆ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಈ ಸರ್ಟಿಫಿಕೇಟ್ ಕೊಡುವುದರ ಮುಖಾಂತರ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೆರಿ ಸಾರಿ, ನೀವು ನಿಂತ್ಕೊಳ್ಳಿ ಸುಮ್ಮನೆ. ಸತ್ಯಮೇವ ಜಯತೆ. ಮತದಾನ ವಂಚಿತರು ಏನೇ ಬರಲಿ ಅಕ್ಕ ಮಾತ್ರ